ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೌಸ್ ವೈಫು. ನಾನು ನನ್ನ ಡೈಲಿ ವ್ಲಾಗ್ಸ್ ಮತ್ತು ಅಡುಗೆ ಮಾಡೋದು ಹಾಗೆ ಕ್ಲೀನಿಂಗ್ ರುಟೀನ್ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಯಾವಾಗ ವಿಡಿಯೋ ಹಾಕ್ತೀನೋ ಆ ವಿಡಿಯೋದು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನಾನಿಲ್ಲಿ ಮಧ್ಯಾಹ್ನದ ರುಟೀನ್ನ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಕೂಡ ಮಾಡಿ ನಂತರ ಸಂಜೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 3 ಗಂಟೆ ಮೇಲೆ. ನಮ್ಮ ಯಜಮಾನ್ರು ಕಾಯಿಪಲ್ಯ ತೊಗೊಂಡು ಬಂದಿದ್ರು. ಅದನ್ನ ತೊಳೆಯೋಕೆ ಹೋಗಿಲ್ಲ, ಅಂದರೆ ತೊಳೆಯೋದು ಆಮೇಲೆ ತೊಳೆದ್ರಾಯ್ತು ಅಂತ ಜಸ್ಟ್ ಕಟ್ಟೆ ಮೇಲೆ ಇಟ್ಕೊಂಡು ಇವಾಗ ಕಸ ಹೊಡೆದು ನೆಲ ಒರೆಸ್ಕೊತಿದ್ದೀನಿ. ಅಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ಸಂಜೆನೇ ಎಲ್ಲ ಮನೆ ಒರೆಸ್ಕೊಳ್ಳೋದಾಗ್ಲಿ ಕ್ಲೀನಿಂಗ್ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಬೋದಂತ. ಇವಾಗ ಮನೆಯೆಲ್ಲ ಒರೆಸ್ಕೊಂಡ್ರೆ ಬೆಳಗ್ಗೆ ದೇವ್ರ ಮನೆ ಮತ್ತು ಅಡುಗೆ ಮನೆ ಹಾಗೆ ಮನೆ ಹೊರಗಡೆ ಹೊರಾಂಡ ಅದನ್ನೆಲ್ಲ ಒರೆಸ್ಕೊಳ್ಬೋದಲ್ಲ. ಹಾಗಾಗಿ ಈಗ ಸಂಜೆನೇ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಹಂಗೆ ಮಗ ಸ್ಕೂಲಿಗೆ ಹೋಗೋದ್ರಿಂದ ಹಸ್ಬೆಂಡ್ ಆಫೀಸಿಗೆ ಹೋಗೋದ್ರಿಂದ ಬೆಳಗ್ಗೆ ಅವಸರ ಆಗಬಾರ್ದಂತ ಈ ರೀತಿ ಮಾಡ್ಕೊತೀನಿ. ನಾನೇನು ಡೈಲಿ ಮನೆ ಒರೆಸಲ್ಲ, ವಾರದಲ್ಲಿ ಒಂದು 3 ರಿಂದ 4 ಬಾರಿ ಒರೆಸ್ತೀನಿ ಅಷ್ಟೇ. ಅಮಾವಾಸ್ಯೆ ಹುಣ್ಣಿಮೆ ಆ ಥರ ಬಂದ್ರಂತೂ ಒರೆಸ್ಲೇಬೇಕಲ್ವಾ. ಹಾಗೆ ಯಾವಾಗಾದರೂ ಗಲೀಜು ಅನ್ನಿಸ್ತಾ ಇತ್ತು ಅಂತಂದರೆ ಅವಾಗ ಒರೆಸ್ಕೊತೀನಿ. ವಾರದಲ್ಲಿ ಒಂದು 3-4 ಬಾರಿ ಅಂದರೂ ಒರೆಸ್ಕೊಂಡೇ ಇರ್ತೀವಿ. ಮನೆಯಲ್ಲಿ ಮಕ್ಕಳಿಲ್ಲ ಅಂತಂದರೆ ನಾವು ಕ್ಲೀನಿಂಗ್ ರುಟೀನನ್ನ ಡೈಲಿನೇ ಮಾಡ್ಕೊಳ್ಬೋದು. ಒಂದು ವೇಳೆ ಮಕ್ಕಳಿದ್ರೆ ಅಂತಂದರೆ ನಾವು ಎಷ್ಟು ಎತ್ತಿಟ್ರೂ ಅವ್ರು ಪದೇ ಪದೇ ಹರಡ್ತಾನೆ ಇರ್ತಾರೆ. ಹಾಗಂತ ನಾವು ಡೈಲಿ ಬಿಡೋದಿಲ್ಲ ಅಂತಲ್ಲ, ಎತ್ತಿಡ್ತೀವಿ. ಆದರೆ ತಕ್ಕ ಮಟ್ಟಿಗೆ ಅವ್ರಿಗೂ ಸ್ವಲ್ಪ ಆಟ ಆಡೋಕ್ಕೆ ನಾವು ಸ್ಪೇಸ್ ಕೊಡಬೇಕಲ್ವಾ. ಯಾವಾಗಲೂ ಕ್ಲೀನ್ ಅಂದ್ಕೊಂಡು ಮಕ್ಕಳಿಗೆ ನಾವು ಆಟ ಆಡೋಕ್ಕೆ ರೆಸ್ಟ್ರಿಕ್ಟ್ ಮಾಡಿದರೆ ಅವ್ರದ್ದು ಚೈಲ್ಡ್ಹುಡ್ ಎಲ್ಲ ನಾವು ಕಿತ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನಾನು ನನ್ನ ಮಗನಿಗೆ ಆಟ ಆಡೋಕ್ಕೆ ಬಿಟ್ಬಿಟ್ಟಿರ್ತೀನಿ. ನೀಟಾಗಿ ಇಟ್ಕೋಬೇಕು ಆ ಥರ ಎಲ್ಲ ಏನಿಲ್ಲ. ಅವರು ಸ್ವಲ್ಪ ಫ್ರೀಯಾಗಿ ಆಡಬೇಕಲ್ವ. ಹಾಗಾಗಿ ಅವ್ರದ್ದು ಸ್ವಲ್ಪ ಚೈಲ್ಡ್ಹುಡ್ ಅವ್ರು ಎಂಜಾಯ್ ಮಾಡಲಿ ಅಂತ ಜಾಸ್ತಿ ಏನು ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಂಗಿಲ್ಲ. ನಾನು ಆಟ ಆಡಿದ್ಮೇಲೆ ಎಲ್ಲ ನೈಟ್ ಒಮ್ಮೆಲೆ ಎತ್ತಿಟ್ಬಿಡ್ತೀನಿ ಅಷ್ಟೇ. ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಎಲ್ಲ ಹಚ್ಚಿದ್ದಾದಮೇಲೆ ಮತ್ತು ಕಾಯಿ ಪಲ್ಯ ತಂದಿದ್ರಲ್ಲ ಅದನ್ನೆಲ್ಲ ತೊಳೆದು ಮತ್ತು ನೈಟ್ಗೆ ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ನಾವು ಡೈಲಿ ರೊಟ್ಟಿ ಮಾಡ್ತೀವಿ, ಅಂದರೆ ಜೋಳದ ರೊಟ್ಟಿ. ನಮ್ಮ ಮನೇಲಿ ಎಲ್ಲರಿಗೂ ಅದು ಬೇಕೇ ಬೇಕು ಕಂಪಲ್ಸರಿ. ಬೆಳಗ್ಗೆ ಒಂದು ವೇಳೆ ನಾವು ನಾಷ್ಟ ಆ ಥರ ಮಾಡಿದರೆ ಇಡ್ಲಿ ದೋಸೆ ಆ ಥರ ಏನಾದರೂ ಮಾಡಿದರೆ ಅಟ್ಲೀಸ್ಟ್ ರಾತ್ರಿ ಆದರೂ ರೊಟ್ಟಿ ಮಾಡೇ ಮಾಡ್ತೀವಿ. ಒಂದಿನ ತಪ್ಪಿದ್ರೂ ನಮ್ಮ ಮನೇಲಿ ಯಾರಿಗೂ ನಡೆಯೋಂಗಿಲ್ಲ, ಎಲ್ರಿಗೂ ತುಂಬಾ ಇಷ್ಟ. ಹಾಗಾಗಿ ನಾವು ಡೈಲಿ ಅದನ್ನೇ ಮಾಡ್ಕೊತೀವಿ. ನಾವು ದೇವ್ರ ಮನೇನ ಯಾವಾಗಲೂ ಬೆಳಕಾಗಿ ಇಟ್ಕೊಂಡಿರಬೇಕು, ಕತ್ಲೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ನಾವು ಎಷ್ಟು ದೀಪ ಹಚ್ಚಿಡ್ತೀವೋ ಅಷ್ಟು ಒಳ್ಳೆಯದು. ಅಂದರೆ ಮನೇಲೆಲ್ಲ ಬೆಳಗಿರಬೇಕು, ಅಂದರೆ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವಾಗಲೂ ಬಾಗಿಲು ಮುಂದೆ 2 ದೀಪ ಹಚ್ತೀನಿ ಸಂಜೆ ಹೊತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಂದು ಬೆಳಗ್ಗೆ ರುಟೀನ್ ಆಗಿರ್ಬೋದು, ಸಂಜೆ ರುಟೀನ್ ಆಗಿರ್ಬೋದು, ಇದನ್ನೆಲ್ಲನೂ ಶೇರ್ ಮಾಡ್ಕೊತೀನಿ. ಹಾಗೆ ನನಗೆ ಗೊತ್ತಿರೋ ಎಲ್ಲ ಐಡಿಯಾಸ್ ಆಗಿರ್ಬೋದು, ನನ್ನ ಕ್ರಿಯೇಟಿವಿಟಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ಕೊತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು.